ಆನೆಗೆ ಎಲ್ಲರೂ ಆನೆ ನೋಡಿದಾಗ ಅಂಬರಿ ನವಗ್ರಹ ಟೈಮಲ್ಲಿ ಇದರಲ್ಲಿ ದಸರಾ ಟೈಮಲ್ಲಿ ನೋಡಿದಾಗ ಇದೆಲ್ಲ ಪೇಂಟು ಅಂತ ಅಂದ್ಬಿಡ್ತಾರೆ. ಅದಿರೋದೇ ಸ್ಕಿನ್ ಅದೇ ಥರ ಇರೋದು ಇದು. ನೋಡಿ ಆನೆ ಹೆಂಗಿದೆ ಹೇಳುತ್ತೆ. ಸೊಂಡು ಉಸಿರಾಡೋದಿಲ್ಲಿ ಬಾಯೆಲ್ಲ ಇದರಲ್ಲ ಸೊಂಡಲ್ಲಿ ಇದ್ಬೇಕು ಅನಿಸ್ತದೆ. ರಾಜ ಕನ್ನಡ ನೀನು ರಾಜ ರಾಜ. ಎದ್ದೇಳು. ಇಲ್ಲಿ ನಮ್ಮ ಸೈಡ್ ಇರುವಂಥ ಏಷ್ಯನ್ ಆನೆಗಳೇನಿದೆ ಅದು ಆಫ್ರಿಕಾ ಆನೆಗಳಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಮತ್ತು ಆನೆಗಳಿಗೆ ತಲೆಯಲ್ಲಿ ಜಾಸ್ತಿ ಶಕ್ತಿ ಇರುತ್ತೆ. ಈಗ ಗುದಿಯೋದು ಅದನ್ನೆಲ್ಲ ಮರಕ್ಕೆ ಗುದಿಯೋದು ನೋಡಿ ಅದೆಲ್ಲ ತಲೆಯಲ್ಲೇ ಮಾಡೋದು. ಅದಕ್ಕೆ ತಲೆಯಲ್ಲಿ ಜಾಸ್ತಿ ಶಕ್ತಿ ಎಲ್ಲ ಇರುತ್ತೆ. ಒಂದು ಆನೆ ಮ್ಯಾಕ್ಸಿಮಮ್ ಅಂದರೆ 11.5 ಫೀಟ್ ಅಡಿ ಎತ್ತರ ಇರ್ಬೋದು ಅಷ್ಟೇ. ತೂಕ ಅಂತ ಬಂದರೆ 2000ದಿಂದ 5000 kg ಅಷ್ಟು ತೂಕ ಬರುತ್ತೆ. ಒಂದು ಆನೆ ಸುಮಾರು 65 ವರ್ಷದಿಂದ 100 ವರ್ಷದ ತನಕ ಬದುಕ್ಬೋದು. ಇವಾಗೆಲ್ಲ ಏನಾಗ್ತಾಯಿದೆ, ಸ್ವಲ್ಪ ಇವಾಗ ಮುಂಚೆ ಆಗಿದ್ರೆಲ್ಲ 100 ವರ್ಷದ ತನಕ ಬದುಕ್ತಾಯಿದೆ. ಇವಾಗೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ. ಇವಾಗೆಲ್ಲ ಅಪ್ಪಪ್ಪ ಅಂದರೆ 65ರಿಂದ 70 ವರ್ಷದ ಥರ ಮನುಷ್ಯ ಥರನೇ ಆಗ್ಬಿಟ್ಟಿದೆ ಅವನು ಕೂಡ. ಕಾಣಿಸ್ತಾ ಇದೆಯಾ ಅಲ್ಲಿ ನಿಮಗೆ ಆನೆ? ಕಾಣಿಸ್ತಾರೆ ಡೌಟ್. ಅಲ್ಲೊಂದು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಅದು ಒಂದೇ ಒಂದು ಸಿಂಗಲ್ ಆನೆ ಇರೋದು, ಸಿಂಗಲ್ ದಂತ. ಸಣ್ಣ ಮಕ್ಳಂಗೆ ಮಣ್ಣಿಗೆಣ್ಣೆಲ್ಲ ಉಯ್ಕತೈತೆ. ಬೆಳಗ್ಗೆ ಏನು ಬಿಸಿಲು ಕಾಯ್ಕೊಂಡು ಮಜಾ ತಗೋತೈತೆ ನೋಡಿ. ಏನೋ ಒಂಥರ ನೆಮ್ಮದಿ ಜೀವನ ಅಲ್ವ ಈ ಆನೆಗಳದು. ಅವರೇ ಮೇವಿಗೆಲ್ಲ ತಂದಾಕ್ತಾರೆ. ಕಾಡಲ್ಲಿ ಹೆಂಗೋ ಗಿಡ್ಡಾಡ್ಕೊಂಡಿರ್ಬೋದು. ಆವಾಗ ಅಲ್ಲಿ ಕರ್ಕೊ ಹೋಯ್ತಾರೆ. ಚೆನ್ನಾಗಿರುತ್ತೆ. ಏನು ಗುರು 2 ಕಿಲೋಮೀಟ್ರ್ ಬಂದರೂ ಸಿಗ್ಲಿಲ್ಲ ಆನೆ? ಸಿಗುತ್ತೆ ನಮ್ದು ಒಂದು ಆನೆ ಇದೆ ಸರ್. ನಮ್ದು ಒಂದು ಆನೆ ಸಾಕಿದೀವಿ ಸರ್. ಇಲ್ಲಿ ಆನೆ ಮಾವುತ ಯಾರೋ ನಿನ್ ಮಾವುತ ನಮ್ ಗ್ರೂಪ್ ಅಲ್ಲಿ ಒಂಥರ ಇವನ್ ಆನೆ ಇದ್ದಂಗೆ. ಒಂಥರ ಹೆಂಗೆ ಅಂದ್ರೆ ಭೀಮ ಅರ್ಜುನ. ನೀನ್ ಯಾರಲ್ಲ? ನೀನ್ ಯಾರು? ನಕುಲ ಸಹದೇವ. ಹಿಂಗೆ ಯಾಕೋ ಹೋಲಿಸ್ತೀಯ ಅವ್ರನ್ನ? ಸಿಕ್ತಾನ ಆನೆ? ಇಲ್ಲೇ ಒಂದಿದೆ ಆನೆ. ಜೂಮ್ ಆಗಿಲ್ಲ ಅದರಲ್ಲಿ. ಆನೆಗಳಿಗೆ ಊಟ ಏನಾರ ಕೊಡ್ತಾರೆ ಹೇಳು? ಫುಡ್ಡು ಆನೆಗೆ ಊಟ ಅನ್ನ ಸಾಂಬಾರ್ ಬಿಸಿಬೇಳೆ ಬಾತ್. ಇನ್ನಂತವನಿದ್ರೆ ಬಿಸಿಬೇಳೆ ಬಾತ್ ಕೊಡ್ತಾರ. ನಮ್ಮ ಕ್ಯಾಂಟೀನ್ ಕೊಡಿಸ್ಬಿಟ್ರೆ ಆನೆ ಸಣ್ಣ ಆಗ್ಬಿಟ್ಟು ಜಿಂಕೆ ಆದಂಗೆ ಆಗ್ಬಿಡಿದ್ರೆ. ಆನೆ ಸತ್ಯ ಹೋಗಿರ್ತದೆ ಜಿಂಕೆ ಇರಲಿ ನಮ್ಮ ಕ್ಯಾಂಟೀನ್ ತಿಂದು. ಕಳ್ಳನ ಮಕ್ಕಳು ಅನ್ನ ಕೊಡ್ತಾರೋ ಏನು ಕೊಡ್ತಾರೆ? ನನಗಂತೂ ಈ ಜೀವನವೇ ಬೇಸರ. ಆನೆಗೆ ಇತ್ತು ಕೊಡ್ತಾರೆ ಅನ್ಸುತ್ತೆ. ಏನು ಹೇಳು? ಬಿದ್ರು ಬೆಲ್ಲ, ಬಿದ್ರದು ಸೊಪ್ಪು, ಕಬ್ಬು, ಹುಲ್ಲು, ಹಾಲು, ಸೊಪ್ಪು, ಬಾಳೆಹಣ್ಣು, ಗೊನೆನೇ ಕೊಡ್ತಾರೆ. ಬನ್ನಿ ಆನೆ ಅಲ್ಲವೇ ನೋಡ್ಕೊಬರೋದ. ನೀನು ಇಲ್ಲಿ ಆನೆ ನೋಡೋಕೆ ಇಷ್ಟೊಂದು ಪೇಚಾಡ್ತಾ ಇದೆಯಾ? ನಮ್ಮ ದಸರಾ ಟೈಮಲ್ಲಿ ಎಷ್ಟು ಆನೆಗಳು ಒಡ್ಡಾಡ್ತಿರ್ತಾವೆ ರೋಡಲ್ಲಿ. ಆನೆಗೋಸ್ಕರ ಎಷ್ಟು ಟ್ರಾಫಿಕ್ ಜಾಮ್ ಮಾಡ್ತಾರೆ ಗೊತ್ತಾ? ಟ್ರಾಫಿಕ್ ನಿಲ್ಸಬಿಟ್ಟಿರ್ತಾರೆ ಅಣ್ಣ. 1 hour 2 hour ಒಳ್ಳೆ ದಸರಾ ಕೇಳಿದೆ ಅಣ್ಣ ಆನೆ ಕೊಡ್ತೀಯ ಅಂತ. ಬರೀಕೆ ಹೋಗಮಗ ಅಂತ. ಅಣ್ಣ ನೀನೇ ಇದೆಯಲ್ಲ, ನಿಂಗೆ ಯಾಕಪ್ಪ ಆನೆ ಅನ್ನ? ಇಲ್ಲ ಮೇಂಟೈನ್ ಮಾಡೋಕೆ ಕೊಟ್ಟಿಲ್ಲ ನನಗೆ. ಏನು ಗುರು ಏನೋ ಒಂಚೂರು ನೀಟ್ನೆಸ್ ಇಲ್ಲ. ಆನೆಗಳು ಸ್ನಾನನೇ ಮಾಡಿಲ್ಲ. ಸ್ನಾನ ಮಾಡಿಸ್ತಾರೆ ಕಣೀಗ. ಮಹಾಪ್ರಭು ನಮಸ್ಕಾರ. ಈ ಖರಾಬ್ ಫಿಗರ್ನೆಲ್ಲೋ ನೋಡಿದ್ದೀನಲ್ಲ. ಅಲ್ಲೇ ಕಟ್ಟಿಲ್ವಾ? ಅಲ್ಲಿ ಎಲ್ಲಿಗೆ ಬಂದದ ಅದು? ಕಟ್ಟಿದ್ರೆ ಎಷ್ಟೆಷ್ಟು ಗಾತ್ರ ಚೈನ್ ಹಾಕವ್ರೆ ಅಂದರೆ ಇಲ್ಲಿಗೆ. ಈ ಕಾಲೆತ್ತಿ ಏನಾದರೂ ಮಡಗ್ಬಿಟ್ಟಿದ ಅಂತ ಹೇಳಿದ್ರೆ ಹೋಗೆ. ಇದ್ರ ಹೆಸರೇನು? ಈ ಆನೆ ಹೆಸರೇನು? ಈಶ್ವರ. ಎಲ್ಲಿ ಬರ್ದವ್ರೆ? ಲಕ್ಷ್ಮಣ ಅಂತ ಇದ್ರ ಹೆಸರು. ಎಲ್ಲಿಡ್ತಿದ್ದು ಎಷ್ಟು ವರ್ಷ ಅಂತ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಸರು ಮಾತ್ರ ಲಕ್ಷ್ಮಣ ಅಂತ. ಅರ್ಜುನನ್ ಥರನೇ ಐತೆ. ಪ್ರಭು ಏಕದಂತ ಅಂತ ಅಣ್ಣ ಇದ್ರ ಹೆಸರು.
ಯಾವ ಫಾರೆಸ್ಟ್ ಇದೆ ಎಲ್ಲಿಂದ ಹಿಡಿದಿರೋದು ಇದು ಯಾವುದು ಇದು ಸಾಕಿರೋ ಆನೆ ಚಿಕ್ಕದ್ರಿಂದನೂ ಸಾಕಿರೋ ಇದು ಆ ಕಡೆಯಿಂದ ತಿತ್ಮುಟ್ ಸೈಡಲ್ಲಿ ಎಷ್ಟು ವರ್ಷ ಅದು ಆಗಿದೆ ಸುಮಾರು ವರ್ಷ ಆಗಿದೆ. ನಾವೇ ಇರ್ತಿಲ್ಲ, ಅದು ಹೇಳಕ್ಕನಾಗಲ್ಲ, ನಾವೇ ಹುಟ್ಟಿಲ್ಲ. ಹಾಂ ಅಷ್ಟೊಂದು ವರ್ಷ ಆಗಿದೆ, ಅಷ್ಟೊಂದು ದೊಡ್ಡ ಆನೆ ಹ್ಞೂ ಹೌದು. ಅಲ್ಲಿ ಏನಂತಾರೆ ಗಂಟರ ಇದೆಲ್ಲ ಏನದು ಏನೋ ಪೂಳೆ ಹೊಡೆದಿರುತ್ತೆ. ಹಾಂ ಹಾಂ ಸ್ನಾನ ಮಾಡಿಸೋದೆಲ್ಲ ಇದಕ್ಕೆ ಎಷ್ಟು ಇದೆಲ್ಲೇ ಇಲ್ಲೇ ಮಾಡಿಸ್ತೀರಾ? ಯಾವಾಗ ಮಾಡಿಸ್ತಾರಾ? ಇವಾಗ ಮಾಡಿಸ್ತಾ ಆಮೇಲೆ ಮಾಡಿಸ್ತೀರಾ? ಇಲ್ಲ ಅದು ಆಮೇಲೆ ಮಾಡ್ತಾರೆ ಇದನ್ನ. ಹಾಂ ಹಾಂ ಅದೆಲ್ಲ ಕರೆಂಟ್ ಇತ್ತಿಲ್ಲಂತೆ, ಅದಕ್ಕಾಗಿ. ಕರೆಂಟ್ ಇಲ್ಲ ಅಂತ. How long do they live? 100 years. ಎಷ್ಟು ವರ್ಷ ಇರುತ್ತೆ ಒಂದು ಆನೆ? ಅದೇ 100 ವರ್ಷ. 100 ವರ್ಷ ಇರ್ತಾರೆ. 100 ವರ್ಷ ಇರುತ್ತಾ ಒಂದು ಆನೆ? 100 ವರ್ಷ. ಅದಕ್ಕೆ ಅನ್ಸುತ್ತೆ 5 ವರ್ಷ ಗರ್ಭಾವಧಿ, ದೀರ್ಘ ಗರ್ಭಾವಧಿ ಇರುವಂತ ಒಂದು ಪ್ರಾಣಿ ಅಂತ ಹೇಳಿದ್ರೆ ಆನೆನೆ. ಎಷ್ಟಿದೆ ಅಣ್ಣ ಟೋಟಲ್ ಆನೆಗಳಿಲ್ಲಿ? 6. 1 2 3 4 ಇನ್ನೆರಡು ಮಸ್ತಿ ಬಂದಿದೆ ಅಂದ್ರೆ ಅಣ್ಣ? इनको किसी भी सीजन में हम नहला नहीं सकते। नहलाने की इधर नया कैंप है ना, इधर परमिशन नहीं है ना, वो दोबारा में 1.5 ईयर है कैंप ओपनिंग है। राइडिंग के लिए कंस्ट्रक्शन वो स्टार्ट हुआ है ना, राइडिंग बाथिंग के लिए अभी सबसे जगह नहीं है, ओवरफ्लो नहीं है ना, फुल डीप डेप्थ है। ಫ್ಯೂಚರಲ್ಲಿ ಇಲ್ಲಿ ಸ್ನಾನ ಎಲ್ಲ ಮಾಡಿಸ್ಬೋದು ಆನೆಗಳಿಗೆ? So अभी अगर हम दोबारा गए नहीं, अभी टाइम भी खत्म हो जाएगा। उधर बहुत क्राउड है मैडम, जल के जाने के लिए ना, जल के जाने के रिटर्न ತುಂಬ ಕ್ರೌಡ್ ಇರುತ್ತಾ? ಅಲ್ಲಿ ಎಷ್ಟು ಆನೆ ಇರುತ್ತೆ ಟೋಟಲು? ಅಲ್ಲಿ ಈಗ ಎಷ್ಟಿದೆ ಅಂತ ಗೊತ್ತಿಲ್ಲ. ಹಾಂ ಇದಕ್ಕೆ ಈ ಪ್ಲೇಸ್ಗೆ ಏನಂತಾರೆ? ಆರಂಗಿ ಸಾಕಣೆ ಶಿಬಿರ. 59 ಇಯರ್ಸಾ? ಇದು ತುಂಬ ವರ್ಷ ಆಗಿದೆ. ಒಂದು 70-80 ವರ್ಷ ಆಗಿದೆ ಇದಕ್ಕೆ. 70-80 ವರ್ಷ ಆಗಿದೆ ಅಣ್ಣ. ಇವಾಗ ಫುಲ್ಲು ಬೇಸಿಗೆ ಇದೆ, ಇದಕ್ಕೆ ಮೇವೇನು ಸಿಗಲ್ಲ ಅಂತ ಏನು ಮಾಡ್ತಾರೆ? ನಾವು ಲಾರಿಯಲ್ಲಿ ಸೊಪ್ಪು ಲೋಡ್ ತಗೊಂಬಂದು ಹಾಕಿ ಕೊಡ್ತೀವಿ. ಹಾಂ ಗೌರ್ಮೆಂಟ್ ಟೆಂಡರ್ ಕೊಟ್ಬಿಟ್ಟಿರ್ತಾರೆ ಹೊರಗಡೆಗೆ ತಂದು? ಗೌರ್ಮೆಂಟ್ ಟೆಂಡರ್ ಅಲ್ಲ, ಗೌರ್ಮೆಂಟ್ ಏನಿದ್ರು ಭತ್ತ ಉಪ್ಪು ಬೆಲ್ಲ ಕೊಡ್ತದಲ್ಲ, ಹಾಂ ಹಾಂ ಅದರಲ್ಲಿ ನಾವು ಅದೇ ಇಷ್ಟೇ ಕೊಡೋದು. ಒಂದು ಮಳಿಗೆ ರಾಗಿ ಮುದ್ದೆ ಕೊಡ್ತೀವಿ. ಹಾಂ ಫುಡ್ ಏನೇನು ಕೊಡ್ತೀರಾ ಇದಕ್ಕೆ? ಫುಡ್ಡು ಇದೇನು? ಬೆಳಿಗ್ಗೆ ರಾಗಿ ಮುದ್ದೆ, ಹಾಂ ಮಧ್ಯಾಹ್ನ ಭತ್ತದ ಒಳಗಡೆ ಉಪ್ಪು ಸ್ವಲ್ಪ ಬೆಲ್ಲ ಮತ್ತೆ ಭತ್ತದ ಹುಲ್ಲು. ಹಾಂ ತಿಂಡಿ ಈಗ ಹಸುಗಳಿಗೆ ಆ ಥರ ಇದೆಲ್ಲ ಕೊಡ್ತಾರೆ, ಅವೇನು ಕೊಡಲ್ಲ? ಫೀಡ್ ಒಂದ್ಸರಿ ಫೀಡ್ ಮಾಡ್ಬೇಕಂದ್ರೆ ಎಷ್ಟು ಕೊಡ್ಬೇಕು ಅಮೌಂಟು? ಈ ಫೀಡ್ಗೆ ಅಂದ್ರೆ ಎಷ್ಟು ಕೊಡ್ಬೇಕು ಇದಕ್ಕೆ? ಇದು ಅಮ್ಮಗೆ ಇದು ಖರ್ಚಿಗೆ, ಅವಾಗ ಖುಷಿಯಿಂದ ಔಟ್ಸೈಡ್ ಫುಡ್ ಅಲೋಡ್ ಮಾಡಲ್ಲಲ್ವಾ. ಹಾಂ ಹೌದು. ಕೆಲವೊಬ್ರೆಲ್ಲ ಬಂದು ಕೇಳ್ತಾರೆ ಪ್ರಿಪ್ರೇಷನ್, ನಾವು ಹೊರಗಡೆಯಿಂದ ತರಕ್ಕೂ ಬಿಡಲ್ಲ, ನೀವೇನು ಕೊಡಲ್ಲ ಅಂತ. ಹಾಂ ಅದಕ್ಕೋಸ್ಕರ ನಾವು ಮಾಡಿಟ್ಟಿರ್ತೀವಿ. ಅವ್ರಿಗೆ ಖುಷಿ ಇದ್ದರೆ, ಯಾರಿಗೆ ಖುಷಿ ಇರುತ್ತೋ ಅವ್ರು ಕೊಡ್ಬೋದು ಅಂತ. ಅದಕ್ಕೆ 59 ವರ್ಷನಾ? ಅದು ಲಕ್ಷ್ಮಣ 36. ಇಲ್ಲಿಂದ ಯಾವುದು ಮೈಸೂರು ದಸರಾಗೆ ಯಾವುದು ಬಂದಿಲ್ಲ? ಐವತ್ತೊಂಬತ್ತು ವರ್ಷದ ಆನೆ ಇದು. ಇದ್ರ ಹೆಸರು ಏನಂತ? ಚಕ್ರವರ್ತಿ ವಿಕ್ರಮ್. He's only 57. Come. Take this. Maybe इधर तक नहीं. He'll come. इधर आ जाओ, नहीं पहुंचेगा उधर तक. No, he'll come. Sit. He didn't like it? Smell of it? You're picking up from down, buddy. Take it from my hand. Oh, where are you from? We are from Goa. Goa, very good. 59 years, Vikram. 59, right? Yeah, he's 67. Yeah, he's older than us. ಹೆಣ್ಣಾನೆ ಇದು. ಬಟ್ ವಿಕ್ರಮ್ ಅಂತ ಏನಕ್ಕೆ ಇಟ್ಟಿದ್ದಾರೆ? ಅಲ್ವಾ ಇದು ಹೆಣ್ಣಾನೆ, ವಿಕ್ರಮ್ ಅಂತ ಏನಕ್ಕೆ ಇಟ್ಟಿದ್ದಾರೆ? He's so cute. देखो उसका nails देखो कितना बड़ा है. They don't cut their nails. ಏನು ಇಷ್ಟೊಂದು ದಂತ? His tusks are good. Nice. Yes.
ಗಜಗಾಂಭೀರ್ಯ ಏನಿಷ್ಟು ಆ ಥರ Do ಚೇಳು something, elephant. Do something. I was hoping he would. ಏನಾದರೂ ಮಾಡ್ಬೇಕಂತೆ ಮಾಡಪ್ಪ ವಿಕ್ರಮ್. I was hoping that he will throw water on us. Hi, baby. ಒಂದು ನಮಸ್ಕಾರ ಮಾಡು. He is neglected, poor fellow. इसके पास कोई आ नहीं रहा. Look how he's resting his tusk. He is enjoying. His eyes are so small. He's smiling. Look at his lashes, Eddie. किसको ले गए? ಭಾಳ ಕಟ್ ಮಾಡ್ತಾರೆ ಇದಕ್ಕೆ. So he's chained. He's chained. ಆನೆಗೆ ಮೂಗು ಯಾವ್ದು ಇದರಲ್ಲಿ? ಮೂಗಿದ ಇದ ಮೂಗು ಇದೇನು ಕತ್ತೀನಿ ಇಲ್ಲ ನೀರು ಎರ್ಚ್ಕೊಳ್ಳೋದಲ್ವ ಅದು ಸೊಂಡ್ಲು ಮೂಗು ಯಾವ್ದು ಇದರಲ್ಲಿ? ಸೊಳ್ಳೆ ಮೂಗು ಏನು ಗಾಂಭೀರ್ಯ ಆಗೈತೆ ಏನೋ ಕೊಡ್ತಾರೆ ಅಂದ್ಬಿಟ್ಟು ಕಿತ್ಕೊಬಿಡೋ ಕಣಪ್ಪ ಕ್ಯಾಮ್ರಾ ಸಮೇತ ಹುಲ್ಲು ಅನ್ಕೊಂಡು ಬಾಯಿಗೆ ಹಾಕೋಬಿಟ್ಟು ಆಮ್ಯಾಗ ನಾನು ಬೆಳಗ್ಗೆ ನಿಲ್ಲರ ಅಣ್ಣ ನಿಂದ ಅಮ್ಮಯ್ಯ ಒಂಚೂರು ಲದ್ದಿ ಹಾಕೋಣ ನನ್ನ ಕ್ಯಾಮ್ರಾ ಬರುತ್ತೆ ಅಂತ ಮಚ್ಚ ಏನಾರು ನನ್ನ ಕ್ಯಾಮ್ರಾ ನುಂಗ್ಬಿಟ್ರೆ ಕ್ಯಾಮ್ರಾ ಸಮೇತ ಬರ್ತದ್ರೆ ಪೌಡ್ರ್ ಬರ್ತದ ಚೆಕ್ ಮಾಡ್ದಪ್ಪ ಅಂತ ಮಚ್ಚ ಹಾಂ ಚೆಕ್ ಮಾಡೋದಪ್ಪ ಅದು ಪಾಪ ಆರೋಗ್ಯ ಕೆಡಾಯ್ತದ ಅದಕ್ಕೆ. ಅದು ಕಡಿದ್ರೆ ನುಚ್ಚಾಗಿ ಬರ್ತದೆ, ಕಡಿಲಿಲ್ಲ ಆದರೆ ನುಗ್ಕೊಂಡು ಹಂಗೆ ಬರ್ತದೆ, ನುಗ್ಕೊಂಡ್ರೆ ಹಂಗೆ ಬರ್ತದೆ ಕಟ್ಟಿರು ಹಂಗೆ ಬಂದದ ಬಡಿ ಹೇಳ್ತದೆ ಅದಕ್ಕೆ ನಾನು ಹೇಳೋದು ಬೈಯೋದು ನಿಮಗೆ. ಆನೆಗಳು ಇನ್ ಕೇಸು ಕಾಡಲ್ಲಿ ಹೋಗ್ತಾ ಇರ್ತೀರ ಅಂತ ಅನ್ಕೊಳ್ಳಿ, ಸಡನ್ನಾಗಿ ಸಿಕ್ಬಿಟ್ಟಿದೆ ಅಂತ ಹೇಳಿದ್ರೆ ಜೀವ ಬಾಯಿಗೆ ಬಂದಂಗೆ ಆಗ್ಬಿಟ್ಟು ಬಿದ್ದು ಓಡ್ಬಿಡ್ತೀವಿ. ಅದೇ ಆನೆಗಳನ್ನ ನೋಡೋಕ್ಕೋಸ್ಕರ 100 ಕಿಲೋಮೀಟ್ರ್ ದೂರದಿಂದ ಬಂದು ಟಿಕೆಟ್ ತಗೊಂಡು ಅದೇ ಆನೆಗಳಿಗೆ ದುಡ್ಡು ಕೊಟ್ಟು ಫೀಡಿಂಗ್ ಮಾಡ್ತಾ ಓಡಾಡ್ಕೊಂಡು ಇದ್ರಲ್ಲಿ ಖುಷಿ ಪಡ್ತಾರೆ. ಕಾಡಲ್ಲಿ ಸಿಗೋ ಆನೆ ಏನಕ್ಕೆ ಫೀಡ್ ಮಾಡಬಾರ್ದು? ಎಷ್ಟು ಕೇಳು ದುಬಾರೆ ಸಾಕಾನೆ ಶಿಬಿರ. ಎಷ್ಟಿಲ್ಲ ಎಂಟ್ರಿ ಫೀಸು? ಪ್ರವೇಶ ಶುಲ್ಕ 120 ಎಂಟ್ರಿ ಫೀಸು, ಪ್ರವೇಶ ಶುಲ್ಕ 140. ದುಬಾರೆ ಫಾರೆಸ್ಟ್ ಆನೆ ಕ್ಯಾಂಪು ಶಿಬಿರ 120 ರೂಪೀಸು ಪರ್ ಹೆಡ್ಡು. ಏನಂತಾರೆ ಇದಕ್ಕೆ? ಎಂಟ್ರಿ ಫೀಸು. ಎಂಟ್ರಿ ಫೀಸು ಸಂಡೇ ಬಂದರೆ ಸಂಡೇ ಅಥವಾ ಗೌರ್ಮೆಂಟ್ ಹಾಲಿಡೇಸ್ ಬಂದರೆ 140 ರೂಪೀಸು. 140 ಏನಕ್ಕೆ ಅಂತ ಹೇಳಿದ್ರೆ ಹಾಲಿಡೇಸ್ ದಿನ ತುಂಬ ಜನ ಕ್ರೌಡ್ ಇರ್ತಾರಲ್ಲ, ಅದಕ್ಕೋಸ್ಕರ ಗೌರ್ಮೆಂಟ್ ಅವರು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ 140 ಮಾಡಿದ್ದಾರೆ. ಆನೆ ಶಿಬಿರ ಅಂದರೆ ಆನೆ ಸಾಕಾನೆ ಶಿಬಿರವೆಲ್ಲ ಕಾಡಿಂದ ಹಿಡ್ಕೊಂಬಂದು ಇಲ್ಲಿ ಸಾಕ್ತಾರದ. ಹಾಂ ಹಿಡ್ಕೊಂಡು ಪಳಸೋದು ಆನೆ ಏನು ಯೂಸ್ ಮಾಡಾರ ಪಳಸೋದು ಆನೆ ಅಂದರೆ ಯಾವ್ದಾದ್ರು ಫಾರೆಸ್ಟಲ್ಲಿ ಆನೆಗಳಿರುತ್ತಲ್ಲ ಅದನ್ನು ಕೆಡ್ಗಿ ಅಥವಾ ಹಿಡಿದು ಅದನ್ನು ಪಳಗಿಸಿ ಇಲ್ಲಿ ಬಂದು ಸಾಕ್ತಾ ಇರ್ತಾರೆ. ಏನಾದರೂ ಕಾಡಲ್ಲಿ ಅಥವಾ ಕಾಡಿನ ರೋಡಲ್ಲಿ ಗಿರಗಳು ಏನಾದ್ರು ಬಿದ್ದೋಗಿದೆ ಅಂತ ಹೇಳಿದ್ರೆ, ಆನೆಯಿಂದ ಏನಾದರೂ ಕೆಲಸ ಆಗುವಂಥ ಕೆಲಸಗಳಿದೆ ಅಂತ ಹೇಳಿದ್ರೆ ಈ ಆನೆಗಳನ್ನ ಯೂಸ್ ಮಾಡ್ಕೊತಾರೆ. ಏನು 25 kg ಇರಿ ಬನ್ನಿ ಒಂದ್ಸರಿ ಇದನ್ನು ತೋರಿಸ್ತೀನಿ. ಆನೆಯು ಕಾಡನ್ನು ಸೃಷ್ಟಿಸಬಲ್ಲದು. ಪ್ರತಿದಿನ 200 ರಿಂದ 250 kg ಅಷ್ಟು ಆಹಾರ ಸೇವಿಸ್ತದೆ. 100 ರಿಂದ 150 ಲೀಟ್ರಷ್ಟು ನೀರು ಕುಡಿಯುತ್ತೆ. 200 ರಿಂದ 250 kg 10% ಬೀಜಗಳಿರುತ್ತೆ. ಎಷ್ಟು 10% ಅಂದರೆ 25 kg ಅಷ್ಟು ಬೀಜ ಆಗ್ತದೆ. ಬೀಜ ಕಡ್ಡಿಗಳು ಇದರಲ್ಲದ್ದಿ 10 kg ಮತ್ತು 15 ಕಡ್ಡಿಗಳನ್ನು ಉತ್ತಲಾಗುತ್ತದೆ. ಬೀಜಗಳನ್ನು ಬಿತ್ತುತ್ತದೆ. ಎಷ್ಟು 300 ರಿಂದ 500 ಬೀಜಗಳನ್ನು ಬಿತ್ತುತ್ತದಂತೆ. ಆನೆ ತಿಂಗಳಿಗೆ 3000 ಗಿಡಗಳನ್ನು ನೆಡುತ್ತೆ. ಒಂದು ವರ್ಷದಲ್ಲಿ 36,000 ಮರಗಳಾಗುತ್ತೆ. ಒಳ್ಳೆ ಕಾನ್ಸೆಪ್ಟು. ನಮ್ಮ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾವು ಮಂಡ್ಯ ಮೈಸೂರು ಸೈಡವರು ಈ ಮಡಿಕೇರಿ ಕುಶಾಲನಗರ ಈ ಸೈಡ್ ಬಂದರೆ ಇಲ್ಲಿ ಊಟ ನಮ್ಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ನೆನೆಯಿಂದ ಫುಲ್ಲು ಹಸ್ಕೊಂಡು ಆ ಥರ ಇದ್ದೀವಿ ಅಂತ ಅನ್ಕೊಬಿಡಿ. ಎಲ್ಲರೂ ನಿಮಗೆ ಆನೆಗಳನ್ನ ತೋರಿಸ್ತಾರೆ, ಎಲ್ಲಿ ಕಟಾಕಿರೋ ಆನೆಗಳು ಅಥವಾ ಕಾಡಲ್ಲಿರೋ ಆನೆಗಳು. ಆನೆಗಳನ್ನ ಕರ್ಕೊಬಂದು ಪಳಗಿಸೋದು ಹೆಂಗೆ ಅಂತ ಪಳಗಿಸ್ತಾರಲ್ಲ, ಆ ಆನೆಗಳನ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ ನೋಡಿ. ಈ ಆನೆ ಹೆಸರೇನಣ್ಣ? ಮಾಣಿಕ್ಯ. ಈ ಕ್ಯಾಪಿಂದ ಯಾವುದಾದ್ರು ಮೈಸೂರು ದಸರೆಗೆ ಆನೆ ಬರೋದಾ? ಹೋಗುತ್ತೆ. ಯಾವ್ದು ಹೇಳಿ? ಇಲ್ಲಿ ಗೋಪಿ, ಸುಗ್ರೀವ, ಧನಂಜಯ ಇಲ್ಲಿಂದನೇ ಬರೋದಲ್ಲ? ಕಂಜನು, ಪ್ರಶಾಂತ್ ಎಲ್ಲ ಇಲ್ಲಿಂದ. ಎಲ್ಲ ಹಾಸನ ಕ್ಯಾಪ್ಚರಿಂಗ್ ಹೋಗಿದೆ ಅಣ್ಣ. 4ನೇ ದಸರಾನೇ. ಹಾಂ, ಲಾಸ್ಟ್ ಹೋದ ಮಂತು ರಾಮನಗರ ಈ ಆನೆ ಹೆಸರೇನಣ್ಣ? ಜೈ ಮಾರ್ತಾಂಡ.
ಜಯ ಮಾರ್ತಾಂಡ ಏನು ಗಜ ಗಾಂಭೀರ್ಯ. ಭಯನೇ ಆಯ್ತು. ಹೋಗಿ ಕೆಳಗಡೆ ಬಾತಿಂಗ್ ಮಾಡಿಸ್ತಾರೆ ನೋಡಿ. ಮಾಡಿಸ್ತೀರಾ? ಒಂದು ಆನೆ ಒಂದು 50-60 ವರ್ಷ ಬದುಕುತ್ತೆ. ಅವ್ರಿಗೂ 100 ವರ್ಷ ಇರುತ್ತೆ, ಆದರೆ 120 ವರ್ಷ ಇರುತ್ತೆ. ಆದರೆ ಇದು ಮನುಷ್ಯ ಥರ ಆಗ್ಬಿಟ್ಟಿದೆ. ಏನು ಹಬ್ಬ ಅಂದರೆ ಆನೆ ಒಂದು 50-60 ವರ್ಷ ಬದುಕುತ್ತೆ. ಜಯ ಮಾರ್ತಾಂಡ ಅಲ್ವಾ? ಜಯ ಮಾರ್ತಾಂಡ ಅಂತ ಈ ಆನೆ ಹೆಸರು. ಈಗ ಕಾಡಿಂದ ಮೇಯ್ಕೊಂಡು ಬಂದಿದೆ. ಈಗ ಬಾತಿಂಗ್ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ದುಬಾರೆ ಫಾರೆಸ್ಟ್ಗೆ ನೀವೇನಾದರೂ ಬಂದಿದೆ ಅಂತ ಹೇಳಿದ್ರೆ ಬಾತಿಂಗ್ ಮಾಡ್ಸೋಕ್ಕೆ ಬೆಳಿಗ್ಗೆ ಟೈಮ್ ಮಾತ್ರ ಫ್ರೀ ಇರುತ್ತೆ. ಗೌರ್ಮೆಂಟ್ ಹಾಲಿಡೇಸ್ ದಿನ ಮಾತ್ರ ನಿಮಗೆ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಕೊಡ್ತಾರೆ. ಆದರೆ ನಿಮಗೆ ವೀಕ್ ಡೇಸಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಬೆಳಿಗ್ಗೆ ಮಾತ್ರ ಇರುತ್ತೆ, ಸಂಜೆ ಟೈಮ್ ಇದಿರಲ್ಲ. ಅಣ್ಣ ಎಷ್ಟು ವರ್ಷ ಇದಕ್ಕೆ? 39 ವರ್ಷ. ಜಯ ಮಾರ್ತಾಂಡ. ಆನೆಗಳಲ್ಲೇ ಇವಾಗ 60-70 ವರ್ಷ ಅಷ್ಟೇ ಇದ್ರ ಆಯಸ್ಸು. ಯಾಕಂದರೆ 120 ವರ್ಷ ಯಾರೂ ಬದುಕಲ್ಲ. ಮತ್ತು ಇಲ್ಲಿ ಆನೆಗಳಿಗೆ ಏನಾದರೂ ಆಗಿದೆ ಅಂತ ಹೇಳಿದ್ರೆ ಇಲ್ಲೇ ಡಾಕ್ಟ್ರುಗಳಿರ್ತಾರೆ. ಅವರೇ ಬಂದು ಪ್ರತಿದಿನ ಇಲ್ಲೇ ಬಂದು ಟ್ರೀಟ್ ಮಾಡ್ತಾ ಇರ್ತಾರೆ. ಮತ್ತು ಆನೆಗಳು 4-5 ಅವರ್ ಮಾತ್ರ ಕ್ಯಾಂಪಲ್ಲಿರುತ್ತೆ. ಅಂದರೆ ನೀವು ಏನು ನೋಡ್ತಾ ಇರ್ತೀರ ಆ ಟೈಮಲ್ಲಿ ಮಾತ್ರ ಕ್ಯಾಂಪಿಗೆ ಬಿಟ್ಟಿರ್ತಾರೆ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಆನೆ ಕಾಡಲ್ಲೇ ಬರುತ್ತೆ. ಯಾಕಂದರೆ ಮೇವು ಎಲ್ಲದಕ್ಕೂ ಅದಕ್ಕೆ ಫುಡ್ಡು ಇಷ್ಟೊಂದು ಅಡ್ಜಸ್ಟ್ ಮಾಡೋಕ್ಕಾಗಲ್ಲವ. ಅದಕ್ಕೆ ಕಾಡಲ್ಲೇ ಕೊಂಬೆ ಗಿಂಬೆ ಎಲ್ಲ ಮುರ್ಕೊಂಡು ತಿಂದು ಸುಮಾರು ಒಂದು 300-400 kg ಅಷ್ಟು ಕಾಡಲ್ಲೇ ತಿನ್ನೋದಿದು. ನೀರು ಮಾತ್ರ ಇಲ್ಲಿ ಕುಡಿಯುತ್ತೆ. ನೀರು ಕುಡಿತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ, ಅದು ಮಿನಿಮಮ್ 100-150 ಲೀಟ್ರ್ ನೀರು ಕುಡಿಯುತ್ತೆ ಆನೆ ಒಂದು ದಿನಕ್ಕೆ. 100-150 ಲೀಟ್ರ್ ಆನೆ ನೀರು ಕುಡಿಯೋಂಥದ್ದು. ಮತ್ತು ಇದಕ್ಕೆ ಫುಡ್ಡು ಬೆಳಿಗ್ಗೆನೇ ಇವ್ರಿಗೆ ರಾಗಿ ಮುದ್ದೆ ಕೊಡ್ತಾರೆ. ಆನೆಗೆ ರಾಗಿ ಮುದ್ದೆ, ಭತ್ತಕ್ಕೆ ಉಪ್ಪು, ಆಮೇಲೆ ಮೇವು. ಇದೇನಾಗ್ತಾರೆ ಭತ್ತದ ಹುಲ್ಲಲ್ವಾ? ಭತ್ತನೂ ಕೊಡ್ತಾರೆ, ಭತ್ತದ ಹುಲ್ಲೂ ಕೊಡ್ತಾರೆ. ನೀವೊಂದು ಆನೆಯಿಂದ ಮಡಿಕೊಂಡ್ರೆ ಒಂದು ಕಾಡು ಸೃಷ್ಟಿ ಮಾಡ್ಬೋದು. ಈಗ ಕಾಡಲ್ಲಿ ಏನು ಬೀಜಗಳೆಲ್ಲ ತಿಂತದಲ್ಲ, ಇದು ಸುಮಾರು ಇಲ್ಲಂದ್ರೂ 4-5 kg ಅಷ್ಟು ದಿನಕ್ಕೆ ಲದ್ದೆ ಆಗ್ತಿರಲ್ಲ, ಅದರಲ್ಲಿ ಬೀಜಗಳೇ ಬಂದ್ಬಿಡುತ್ತೆ. ಆನೆಗೆ ಸ್ನಾನ ಮಾಡಿಸ್ಬೇಕಿತ್ತಲ್ಲ, ಬಟ್ ಸಂಜೆ ಟೈಮ್ ಬಿಡಲ್ಲ, ಬೆಳಗ್ಗೆ ಟೈಮ್ ಬಿಡ್ತಾರೆ. ವೀಕೆಂಡ್ ಡೇಸಲ್ಲಿ ಇದೆ ಅಂತ ಹೇಳಿದ್ರೆ ನಿಮಗೆ 500 ರೂಪೀಸ್ ಇಸ್ಕೊತಾರೆ. 500 ಬ್ರೋ, 500 ರೂಪೀಸ್ ಇಸ್ಕೊತಾರೆ ಆನೆಗೆ ಬಾತಿಂಗ್ ಮಾಡ್ಸೋಕ್ಕೆ. ನಿಮಗೆ ಬೆಳಿಗ್ಗೆ 9:30 ಸ್ಟಾರ್ಟ್ ಆಗುತ್ತೆ. 9:30 ಸುಮಾರು ಒಂದು ಅರ್ಧ ಗಂಟೆ ಅಂದರೆ 10-10:30 ತನಕ ಮಾಡಿಸ್ಬೋದು. ಸುಮಾರು ಒಂದು 7-8 ಆನೆಗಳು ಬರ್ತವೆ. ನೀವು ಅವ್ರ ಮಧ್ಯೆ ನಿಂತ್ಕೊಂಡು ಮಾಡಿಸ್ಕೋಬೇಕು. ಸಪ್ರೇಟಾಗಿ ಒಬ್ರಿಗೋಸ್ಕರ ಅಂತ ಏನು ಬಿಡೋಲ್ಲ, ಎಲ್ಲರೂ ಒಟ್ಟೊಟ್ಟಿಗೆ ಬಿಟ್ಬಿಡ್ತಾರೆ. ಎಲ್ಲಿ ಕರ್ಕೋಗ್ತಾರೆ? ಮಧ್ಯೆ ಕಾಳು ಕರ್ಕೊಯ್ತಾರೆ. ಕಂಫರ್ಟಬಲ್ ಅವ್ರಿಗೆ. ಏನಕ್ಕೂ ಸಾಲಲ್ಲ ಆನೆಗೆ ಅಂತೀಯ? ಅದು ಬರೋದು 3 ಕ್ಯಾಮ್ರಾ ಇರೋದು 16 ಪ್ಲೇಸ್ ಇರಬೇಕು. ಹೋಗ್ಬಿಡಬಲ್ಲ. ನಮ್ಮ ಬ್ರೋಗೆ ಆನೆ ಅಂದರೆ ತುಂಬ ಇಷ್ಟ. ಆಹಾ, ಮನೆ ಕಳತ್ತೆ ಅನ್ಸ್ತೀಗ. ಮನೆ ಕತ್ತ ಇದೆಯಲ್ಲ, ಮನಿಕತ್ತು. ಯಾವ ಮಟ್ಟಕ್ಕೆ ಪ್ರಾಕ್ಟೀಸ್ ಆಗೈತೆ ಇದು? ಆರಾಮ್ಸೆ ಯಾವ ಮಟ್ಟಕ್ಕೆ ಮನೆ ಕಳತ್ತೆ. ಇವಾಗ ಇವ್ರು ತೊಳಸ್ತಾವ್ರೆ, ಆಮೇಲೆ ಬೇಕಂದರೆ ಅವರೇ ತೊಳಸ್ಕೋಬೋದು. ಕಾಸು ಕೊಟ್ಬಿಟ್ಟು 500 ರೂಪಾಯಿ ನೋಡಿ. ಯಾರು ದುಬಾರಿ ಫಾರೆಸ್ಟಿಗೆ ಬರ್ತೀನಿ ಅನ್ನೋರು ಬರ್ಬೋದು. ಎಂಥ ಅದೃಷ್ಟ ಅಂತ ಅಲ್ವ ಇವಣ್ಣ ಅಲ್ವಾ ಬ್ರೋ? ಎಂಥ ಅದೃಷ್ಟ ಅಂತ ಅಲ್ವ ಇವಣ್ಣ? ಆನೆ ಮೇಲೆ ಕೂತ್ಕೊಂಡು ರಾಜನ್ ಥರ ಓಡಾಡ್ತಾರೆ. ಜಗಳ ತೀಸ್ಬಿಡೋದು ಯಾನೆಗೂ ನಿನ್ನ ಕೈಲಿ ಆಗುತ್ತೆ. ಒಡಿಯವನಿಗೆ ತಲೆ ಕೆಡಿಸ್ಕೊಡ, ನಾವಿದ್ದೀವಿ. ಏನಾರು ಅಂದರೆ ತಲೆ ಕೆಡಿಸ್ಕೊಡ, ನಾವಿದ್ದೀವಿ. ನಾವು ನ್ಯಾಯ ತೀರ್ಮಾನ ಮಾಡ್ತೀವಿ. ಹಾಂ ಮಾರೋ ಉಸ್ಕೋ. ತೊಡೆ
ಏನ ಮಾತು ಕೇಳ್ಬಿಡ್ತು ಕಣ, ಇದು ಮಾತು ಕೇಳ್ಬಿಡ್ತಿದ್ದು. ತಲೆ ಕೆಡಿಸ್ಕೊಡ, ಹೊಡಿ, ನಿಂದು ಅಪ್ಪಾಗಿದ್ದೆ ಅವನಿಗಿಂತ ಒಂಚೂರು ಧೂಳಿ ಕಬಿಟ್ಟಿದೆ ಅಷ್ಟೇ. ಈಗ ಅರ್ಥ ಆಗೋಯ್ತು ಅದಕ್ಕೆ, ಮಗ ನಮ್ಮಲ್ಲಿ ಹತ್ತಿಸ್ತಾವ ನೀವನು. ನಮಸ್ಕಾರ. Okay. You try to see that. Then you will be like, what? नहीं दोनों की पूछ हिल रही है मनु, दे आर फ्रेंड्स. देख दोनों की पूछ हिल रही है. क्यूटूस. वाओ. They are way to communicate with each other. तुमने स्टार्ट कर दिया सर, ये स्टार्टेड है. Mama, yes, ಎರ್ಚ್ಕೋ ಚೆನ್ನಾಗಿ ಎರ್ಚ್ಕೋ. ಇಲ್ಲಿ ಜನ ಇದ್ದಾರೆ, ಇವತ್ತು ಸ್ನಾನ ಮಾಡಿಸಲ್ಲ ನಿನಗೆ. ಹೆಣ್ಮಕ್ಳು ತುಂಬ ಗಲೀಜಲ್ವಾ ನೋಡಿಲ್ಲಿ. ಇದು ಗಂಡು, ಗಂಡ ಅದು ಸುಮ್ಮನೆ ಇದಕ್ಕೆ. ಆನೆ ಎಷ್ಟು ಕಿತಾಪತಿ ಇದು ಅಂದರೆ, ಈ ಕಡೆಗೆ ಬಂದ್ರೆ ಆ ಕಡೆ ಆನೆ ಕೆಣುತ್ತದೆ, ಈ ಕಡೆಗೆ ಬಂದ್ರೆ ಈ ಕಡೆ ಆನೆ ಕೆಣುತ್ತದೆ. थोड़ा आगे करो. हाँ इसको दे. ಅವ್ನು ಥೋಡ ಮುಂದಕ್ಕೆ ಕೊಡ್ತಾ ಇಲ್ಲ ಅವ್ರು. ಅವ್ರು ಮುಂದಕ್ಕೆ ಕೊಟ್ಟರೆ ಅದು ಎಷ್ಟಾಗ್ತದೆ ಇಸ್ಕೊಂಡು. ಏನೇನು ಕೊಡಬೇಕು ನೋಡ್ಕೊ. ಹಾಂ ಈಗ ಇಸ್ಕೊಳ್ತೆ ನೋಡಿ. ಎತ್ಕೋ ನೀಟಾಗಿ. ವೆರಿ ಗುಡ್. ಒಂದು ದಾವಡೆ ಸಾರಿ ಅದು ಇನ್ನೂ ಕಡಿತಾನೆ ಅದು. ಇದೆಲ್ಲ ಭತ್ತ ಗಿತ್ತನ ಚೆನ್ನಾಗಿ ಅಗಿತಾ ಇದೆ. ತಿನ್ನಕ್ಕೆ ಯಾವುದು ಸ್ಟ್ರೈಟ್ ಮಾಡ್ತಾರಲ್ಲ, ಸ್ಟ್ರೈಟಾ ತರಿಸ್ಕೊಟ್ಟೀಗ. ನಮಸ್ತೆ. ಅದ್ಯಾಕೋ ಚೆಲ್ಲೆ ಬಿಟ್ಟೈತಿ. ನೀವು ನೋಡ್ತಾ ಇದ್ದೀರಲ್ಲ, ಆನೆಗಳು ಕಾಡಿಂದ ಇಲ್ಲಿ ಏನು ಮಾಡ್ತಾರೆ, ಈ ಜಾಗದಲ್ಲಿ ಆನೆಗಳು ಕಾಡಿಂದ ಹಿಡ್ಕೊಬಂದು ಇಲ್ಲಿ ಒಂದು ಆನೆ ಕಾಣಿಸ್ತಿದೆ ನೋಡಿ, ಹಿಂಗೆ ಕೂಡಾಕಿ ಇಲ್ಲಿ ಪಳಗ್ಸೋಂಥದ್ದು. ಹೊಗೇನಿಗೆ ಹಾಕಿರೋದು ಲದ್ದಿಗೆ, ಅದು ಲದ್ದಿನ ಅದು ಗೊತ್ತಿಲ್ಲ. ಈ ಜಾಗದಲ್ಲಿ ನೋಡಿ ಇಷ್ಟು ಕಾತ್ರ ಮರಗಳು ಹಾಕಿದ್ದಾರೆ, ಎಲ್ಲೂ ಇದು ಮಾಡ್ಬಾರ್ದು ಅಂತ. ಇಲ್ಲೇ ಪಳಗ್ಸೋದು ಆನೆಗಳನ್ನ. ಇಲ್ಲೊಂದು ಆನೆ ಐತೆ, 2 ಆನೆ ಪಳಗಿಸ್ತವ್ರೆ. ಈಗ ಯಾವ ಕಡೆಯಿಂದ ಹೋದ್ರೂ ಗುತ್ಕೋಬೇಕಾಗಿಲ್ಲ ಅದು, ಆ ಮಟ್ಟಕ್ಕೆ ಇದು ಮಾಡೋರೆ. ಇದು ಮುಂಚೆಲ್ಲ ಕೆಡ್ಡ ಥರ ಮಾಡ್ತಾಯಿದ್ರು ಅನ್ಸುತ್ತೆ, ಇದು ಕೆಡ್ಡ ಅಲ್ಲ. ಕೆಡ್ಡಕ್ಕೆ ಬೀಳಿಸಿ ಇಲ್ಲಿಂದ ತಗೊಬಂದು ಇಲ್ಲಿ ಪಳಗ್ಸೋದು. ಯಾನೆ ಹೆಸರೇನಣ್ಣ? ಜೈ ಮಾರ್ತಾಂಡ. ಜೈ ಮಾರ್ತಾಂಡ. ಹಿಂದಿನೇ ಅರ್ಥ ಆಗ್ಬಿಡುತ್ತಲ್ಲಪ್ಪ ಯಾನೆಗೆ.
ಮನಿಕೋ ಆರಾಮ್ಸೆ ಮನಿಕೋ. ಅಣ್ಣ ಕನ್ನಡ ಹೇಳಿದ್ರು ಕೂಡ ಅರ್ಥ ಆಗುತ್ತಾ? ಅಣ್ಣ ಬೈಕತ್ತಾ ಇರ್ತಾನೆ, ನನ್ನ ಕಷ್ಟ ನನಗೆ ಇವು ಅಂತಾರೆ. ನಾನು ಒಬ್ಬನೇನಿಗೆ ಸ್ನಾನ ಮಾಡಲಿ, ಅಣ್ಣ ಸ್ನಾನ ಮಾಡಲಿ ಅಂತ. ಏನು ನಾವು 5 ದಪ್ಪ ಹಾಕೋದು ಒಂದೇ, ಆನೆ ಒಂದೇ ದಪ್ಪ ಕರ್ತೆ. ಈ ಆನೆ ಕೆಲ ತಪ್ಪಿಸ್ಕೋಬೋದು ಅನ್ನೋದು ಭಾರಿ ಸುಳ್ಳು ಬಿಡು. ಅವರಿಬ್ಬರು ದೋಸ್ತಗಳು, ಆನೆಗಳು ದೋಸ್ತಗಳು. ಸಣ್ಣಾನೆ ಇದು, ಸಣ್ಣಾನೆ ಅದು, ಎಣ್ಣಾನೆ ಇದು. ಏನು ಎಣ್ಣಾನೆ ಕ್ಯಾಟ್ ವಾಕ್ ಮಾಡ್ಕೊಬೋದೈತೆ ನಿಧಾನಕ್ಕೆ ಬರ್ತೈತೆ ಕ್ಯಾಟ್ ವಾಕ್ ಮಾಡ್ಕೊಂಡು. ಹಾಂ, ಇದರ ಹೆಸರೇನಣ್ಣ? ವಿಜಯಲಕ್ಷ್ಮಿ. 65. 65. ಇದು ಹುಡುಗಿ ಆನೆ ಅಲ್ಲ, ಆಂಟಿ ಆನೆ. ಹಾಂ, 8 ಜನ ಮಕ್ಕಳು ಮರಿ ಆನೆಗೆ. ಆನೆ ಅಂತದ್ 8 ಜನ ಮಕ್ಕಳು ನಿನಗೆ. ಗಂಡರಂಗೆ ಏನು ಮೇವು ತೋರಿಸ್ಲಿಲ್ಲ ನೋಡಿ, ಎಣ್ಣಾನೆಗೆ ಸ್ನಾನ ಮಾಡ್ಸೋಕ್ಕೆ ಫುಡ್ ತೋರಿಸ್ಕೊಂಡು ಸ್ನಾನ ಮಾಡಿಸ್ತವ್ರೆ. ಹೆಣ್ಣೆಕ್ಳು ಫುಡ್ ಜಾಸ್ತಿ ಲವ್ ಮಾಡ್ತಾರೆ. ಸ್ನಾನ ಮಾಡೋದು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಅಲ್ಲಿ ಹುಲ್ಲು ಕಾಣಿಸ್ತಾ ಇದೆಯಾ, ಅದಕ್ಕಲ್ವಾ ನಾನು ಹೇಳಿದ್ದು. ಸ್ಮಾಲ್ ಅದನ್ನು ವಿಡಿಯೋನೇ ಮಾಡ್ತಾ ಇರಲಿಲ್ಲ. ಆ ಹುಲ್ಲು ಏನಕ್ಕೆ ತೇವ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆನೆಗಳಿಗೆ ಬೆಲ್ಲ ಕೊಡ್ತಾರಲ್ವಾ, ಬೆಲ್ಲನ ಡೈರೆಕ್ಟು ಕೊಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಈ ಹುಲ್ಲು ಮಧ್ಯೆ ಕಟ್ಬಿಟ್ಟು ಆಮೇಲೆ ಬೆಲ್ಲ ಕೊಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈಗ ಸ್ವಲ್ಪ ಡ್ರೈ ಇದೆ ಅಂತ ಹೇಳಿದ್ರೆ ಕುಯ್ಕೊಳ್ಳುತ್ತೆ ಕೈ, ಮತ್ತು ಎದು ತಿನ್ನೋಕೆ ಇದಾಗಲ್ಲ. ತೇವ ಇದ್ದರೆ ಬೆಲ್ಲದ ಜೊತೆ ರಸ ಚೆನ್ನಾಗಿ ಇಳಿಯುತ್ತೆ ಹುಲ್ಲಿಗೆಲ್ಲ. ಆ ಹುಲ್ಲು ತಿನ್ನುತ್ತೆ ಮತ್ತು ಇದು ಕೂಡ ತಿನ್ನುತ್ತೆ. ಅದಕ್ಕೋಸ್ಕರ ಈ ಹುಲ್ಲನ್ನ ತೇವ ಮಾಡ್ತಾಯಿದ್ದಾರೆ. ವಿಜಯಂಗೋಸ್ಕರ ಹುಲ್ಲು ಕೂಡ ರೆಡಿ ಮಾಡ್ತಾಯಿದ್ದಾರೆ. ಹೆಂಗೆ ರಾಜ ಗಾಂಭೀರ್ಯದಲ್ಲಿ ಮನಗೈತೆ. ಉಸಿರಾಡೋಕ್ಕೆ ಅನಿಸುತ್ತೆ, ಸೊಂಡ್ಲಲ್ಲಿ ಉಸಿರಾಡೋದು. ಎದ್ದೇಳು. ಹಾಂ, ನೋಡಿ ಯಾವ ಥರ ಕಂಟ್ರೋಲ್ ಮಾಡ್ತಾರೆ. ಎದ್ದೇಳಿ ಅಂದರೆ ಎದ್ದೇಳುತ್ತೆ, ಮಲ್ಕೊಂಡ್ರೆ ಮಲ್ಕೊಳ್ಳುತ್ತೆ. ಕಾಲಿ ಎಲ್ಲ ಕಡೆಗೆ ಹೋಗೋಂದ್ರೆ ಎಡದ ಕಡೆಗೆ ನೋಡಿ ತಳ್ತಾ ಇದೆ. ಎಡದ ಕಡೆಗೆ ಹೋಗೋಂದ್ರೆ ಎಡದ ಕಡೆಗೆ ಹೋಗ್ತದೆ, ಬಲ್ದ ಕಡೆಗೆ ತಳ್ಳಿದ್ರೆ ಬಲ್ದ ಕಡೆಗೆ ಹೋಗ್ತದೆ. ಯಾವ ಮಟ್ಟಕ್ಕೆ ಮಾತು ಕೇಳುತ್ತೆ ನೋಡು. ಹುಲ್ಲು ಎತ್ಕೊಂಡು ಮಡಿಕೊಂಡ್ರೆ ಹುಲ್ಲೇ ಎತ್ಕೊತದೆ. ದೌಡೆಗೆ ಎಸ್ಕೊಬಿಟ್ಟದ ಕಣೆ, ತಿನ್ನಕ್ಕಿಲ್ಲ ಅಲ್ಲ, ತಿಂತೈತೆ ಕಲ ಇಲ್ಲ. ನಮ್ಗೆ ಅನ್ನನ ಕೈ ಕೊಟ್ಟರೆ ಕೈಯಲ್ಲೇ ಸುಮ್ಮ ಬಿಡಿಕಿಲ್ಲ ನೋಡಿ, ಇದು ಬಾಯಲ್ಲೇ ಮಡಿಕ ಹೋಯ್ತೈತೆ. ತಿನ್ನೋದು ಬೇಡ ಅಂತ ಹೇಳ್ಕೊಟ್ಟವ್ರೆ. ಇನ್ನು ವಿಜಯ ಇವೆರಡ ನಾನು ಲೇಡೀಸ್ ಯಾವಾಗಲೂ ಒಂದು ಕಡೆ ಇರಬಾರ್ದು. ಕೊಳಕಿ ಜಯ ಮಾರ್ತಾಂಡ ಅಂತ ಆನೆ ಹೆಸರು.
उसको देखो कैसे कर रहा है चला फिर से लड़ रहा देखो देखते रहो हो ना करो साइड में डाल दी। अरे अगर गुस्सा होगा ना तोड़ के तुम्हारे पास आ जाएगा छोड़ दो वाव चलो 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 किधर है मम्मी को ब्लैक क्यों है कैमरा चल चार्ज होता है 50 रुपये चार्ज होता है। हाँ लो ना भैया कितना चाहिए कितना चाहिए हमको 3 चाहिए ಬೆಲ್ಲೇನಕ್ಕೆ ಇದೆಲ್ಲ ಸ್ವೀಟು ಉಪ್ಪು ನೀರು ದಾವರ್ ಅಂತ ಭತ್ತ ಫುಡ್ಡು वो नहीं डालेंगे ರುಚಿರ್ಲಿ ಅಂತ नहीं गुड लास्ट डेजर्ट हमको दो ना गुड़ एक गुड़ डालो ना एक तोड़ के तुम्हारे पास आ जाएगा छोड़ दो वाव